ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಸಿಂಪಲ್ ಫಾಸ್ಟ್ಗೂ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ಗೂ ಏನು ಡಿಫ್ರೆನ್ಸಿಯೇಷನ್ ಅಥವಾ ಏನು ವ್ಯತ್ಯಾಸ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವಾಗ ಬಳಸಬೇಕು, ಎಲ್ಲಿ, ಹೇಗೆ ಬಳಸಬೇಕು, ಅದೇ ರೀತಿ ಯಾವ ಒಂದು ವರ್ಕ್ ಫಾರ್ಮ್ಗಳನ್ನು ಬಳಸಿ ನಾವು ಪ್ರಶ್ನೆಯನ್ನು ಕೇಳಬೇಕು, ಅದರ ಅರ್ಥ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಇಲ್ಲಿ ನಾನು ಬರೆದಿದ್ದೀನಿ ಸಿಂಪಲ್ ಫಾಸ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಎರಡು ಒಂದು ಡಿವೈಡ್ ಮಾಡಿ ಬರೆದಿದ್ದೀನಿ ನಾನು. ಏನ್ ವ್ಯತ್ಯಾಸ, ಯಾವಾಗ ಬಳಸಬೇಕು, ಅದರ ಅರ್ಥ ಏನಾಗುತ್ತೆ, ಹೇಗೆ ಬಳಸಬೇಕು ಅನ್ನೋದನ್ನ ನಾವು ಕೂಡ ನೋಡೋಣ. ಇಲ್ಲಿ ಸಿಂಪಲ್ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸಿಂಪಲ್ ಫಾಸ್ಟ್ ಟೆನ್ಸ್ ಅಂದ್ರೆ ಈ ಹಿಂದೆ ಮುಗಿದಿರ್ತಕ್ಕಂತ ಕೆಲಸದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ನಾವು ಸಿಂಪಲ್ ಫಾಸ್ಟ್ ಅನ್ನ ಬಳಸ್ತೀವಿ, ಅಥವಾ ಕ್ವಶನ್ ಗಳನ್ನ ಡಿಡ್ ಬಳಸಿ ನಾವು ಬಳಸ್ತೇವೆ. ಇಲ್ಲಿ ನೋಡಿ, ಕಂಪ್ಲೀಟೆಡ್ ಆಕ್ಷನ್ಸ್ ಅಂದ್ರೆ ಸಿಂಪಲ್ ಫಾಸ್ಟ್ ಟೆನ್ಸ್ ಅನ್ನ ಏನ್ ಬಳಸ್ತೇವೆ, ಈಗಾಗಲೇ ಆ ಕೆಲಸ, ಆ ಆಕ್ಷನ್ ಕಂಪ್ಲೀಟ್ಲಿ ಏನಾಗಿರುತ್ತೆ, ಮುಗಿದು ಹೋಗಿರುತ್ತೆ. ಅದು ರಿಪೀಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಆ ಕೆಲಸ ಈ ಹಿಂದೆನೆ ಯಾವುದೇ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನಾಗಿರುತ್ತೆ, ಕಂಪ್ಲೀಟೆಡ್ ಆಗಿಬಿಟ್ಟಿರುತ್ತೆ. ಅದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಬಳಸಿ ನಾವು ಹೇಳ್ತೀವಿ. ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ನೋಡಿ, ಪ್ರೆಸೆಂಟ್ ಕಂಪ್ಲೀಟೆಡ್ ಆಕ್ಷನ್, ಈಗ ಸದ್ಯ ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ 5 ನಿಮಿಷ ಬೇಕು ಅಥವಾ 10 ನಿಮಿಷದ ಹಿಂದೆನೋ, ಅವಾಗ ಆ ಒಂದು ಕೆಲಸ ಮುಗಿದು ಹೋಗಿರುತ್ತೆ. ಅವಾಗ ನಾವು ಏನ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಬಳಸಿ, ಅಂದ್ರೆ ಇಲ್ಲಿ V3 ವರ್ಬ್ ಗಳನ್ನ ಬಳಸ್ತೀವಿ ನಾವು. V3 ವರ್ಬ್ ಗಳನ್ನ ಬಳಸಿ ನಾವೇನ್ ಮಾಡ್ತೇವೆ, ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಬಳಸಿ ನಾವು ಹೇಳ್ತೇವೆ. ಹ್ಯಾಸ್ ಅನ್ನ ಹಿ, ಶಿ, ಇಟ್ ಗಳ ಜೊತೆಗೆ ಬಳಸ್ತೇವೆ. ಹ್ಯಾವ್ ಅನ್ನ ಐ, ವಿ, ಯು, ದೇ ಗಳ ಜೊತೆಗೆ ನಾವು ಬಳಸ್ತೇವೆ. ಓಕೆ, ನೋಡೋಣ ಹಾಗಾದ್ರೆ ಏನ್ ಅರ್ಥ ಆಗುತ್ತೆ ನೋಡಿ. ಡಿಡ್ ಯು ವಿಸಿಟ್ ದ ಮ್ಯಾನೇಜರ್, ಹ್ಯಾವ್ ಯು ವಿಸಿಟೆಡ್ ದ ಮ್ಯಾನೇಜರ್. ಏನು ವ್ಯತ್ಯಾಸ ಇರ್ಬೋದು, ಸೇಮ್ ಒಂದು ಸಬ್ಜೆಕ್ಟ್ ಇದೆ, ಆದ್ರೆ ಹೆಲ್ಪಿಂಗ್ ವರ್ಬ್ ಮಾತ್ರ ನಾವು ಡಿಡ್ ಅನ್ನು ಬಳಸಿದ್ದೇವೆ, ಇಲ್ಲಿ ಹ್ಯಾವ್ ಯು ಅಂತ ಬಳಸಿದ್ದೇವೆ. ಡಿಡ್ ಆಲ್ರೆಡಿ ನಾನು ಹೇಳಿದ್ದೇನೆ, ಪಾಸ್ಟ್ ಆಕ್ಷನ್ ಬಗ್ಗೆ ಹೇಳಲಿಕ್ಕೆ ನಾವು ಏನ್ ಮಾಡ್ತೇವೆ, ಕ್ವಶನ್ ಅನ್ನ ಮಾಡ್ಲಿಕ್ಕೆ ನಾವು ಡಿಡ್ ಅನ್ನ ಬಳಸಿ ಹೇಳ್ತೇವೆ. ಪ್ರೆಸೆಂಟ್ ಅಲ್ಲಿ ಮುಗಿದಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳಲಿಕ್ಕೆ ನಾವು ಹ್ಯಾವ್ ಅಥವಾ ಹ್ಯಾಸ್ ಅನ್ನು ಬಳಸಿ ನಾವು ಹೇಳ್ತೀವಿ. ಡಿಡ್ ಯು ವಿಸಿಟ್ ದ ಮ್ಯಾನೇಜರ್, ಇಲ್ಲಿ V1 ಅನ್ನ ಬಳಸ್ತೇವೆ. V2 ಡಿಡ್ ಜೊತೆಗೆ V1 ಅನ್ನ ಬಳಸ್ತೇವೆ. ಇಲ್ಲಿ V3 ವರ್ಬ್ ಗಳನ್ನ ಬಳಸ್ತೇವೆ. ಅಂದ್ರೆ ನೋಡಿ, ಡಿಡ್ ಯು ವಿಸಿಟ್ ದ ಮ್ಯಾನೇಜರ್, ನೀನು ಮ್ಯಾನೇಜರ್ ಅನ್ನ ಭೇಟಿ ಆಗಿದ್ದೀಯಾ. ಆಗಿದ್ದೀಯಾ ಅಂದ್ರೆ ಈ ಹಿಂದೆ ಅವರನ್ನ ಭೇಟಿ ಆಗಿದ್ದೀಯಾ ಅಂತ ನಾವು ಕೇಳ್ತೇವೆ ನಾವು, ಹೌದಲ್ಲ. ನೋಡಿ, ಈ ಹಿಂದೆ ಯಾವುದೋ ಒಂದು ಸಮಯದಲ್ಲಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಅದೇ ಅರ್ಥ ನೋಡಿ. ಹ್ಯಾವ್ ಯು ವಿಸಿಟೆಡ್ ದ ಮ್ಯಾನೇಜರ್, ಮ್ಯಾನೇಜರ್ ಅನ್ನ ಭೇಟಿ ಆದಿಯಾ. ನೋಡಿ ಅರ್ಥ ನೋಡಿ, ಭೇಟಿ ಆಗಿದ್ದೀಯಾ, ಭೇಟಿ ಆದಿಯಾ ಅಂದ್ರೆ ಇಲ್ಲಿ ಕೆಲಸ ಈಗ ತಾನೇ ನಾವು ಅದರ ಬಗ್ಗೆ ಕೇಳ್ತಾ ಇದ್ದೇವೆ, ಭೇಟಿ ಆದಿಯಾ ಅಥವಾ ಇಲ್ಲ ಅಂದ್ರೆ ಇಲ್ಲಿ ಮತ್ತೆ ನಾವು ಆ ಮ್ಯಾನೇಜರ್ ಅನ್ನ ಮೀಟ್ ಆಗತಕ್ಕಂತ ಚಾನ್ಸಸ್ ಇದೆ ಅಂತ ಅರ್ಥ. ಇಲ್ಲಿ ಹಾಗಲ್ಲ. ಡಿಡ್ ಯು ವಿಸಿಟ್ ದ ಮ್ಯಾನೇಜರ್, ಮ್ಯಾನೇಜರ್ ಅನ್ನ ಭೇಟಿ ಆಗಿದ್ಯಾ, ಅವ್ರ ಮ್ಯಾನೇಜರ್ ಇಲ್ಲ, ಆಲ್ರೆಡಿ ಅವ್ರು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಆ ಆಕ್ಷನ್ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ರೇರ್ ಆಗಿರುತ್ತೆ. ಏನ್ ಹೇಳ್ತೀವಿ, ಯು ಕ್ಯಾನ್ ವಿಸಿಟ್ ಅಗೈನ್, ಮತ್ತೊಂದ್ಸರಿ ಭೇಟಿ ಆಗಬಹುದು. ಮ್ಯಾನೇಜರ್ ಅನ್ನ ಭೇಟಿ ಆದಿಯಾ, ಇಲ್ಲ ಅಂದ್ರೆ ಆಗು ಅಂತ ಅರ್ಥ. ಇಲ್ಲಿ ಆಗಿದ್ದೀಯಾ, ಯಾವಾಗೋ ಮುಗಿದ್ಬಿಟ್ಟಿದೆ ಅದು ಕೆಲಸ, ಹೌದಲ್ವಾ, ಅವಾಗ ಈ ತರ ಬಳಸಿ ನೀವು ಹೇಳಿ. ನೋಡಿ, ಡಿಡ್ ಯು ಕಂಪ್ಲೀಟ್ ದ ಪ್ರಾಜೆಕ್ಟ್, ನೀನು ಪ್ರಾಜೆಕ್ಟ್ ಅನ್ನ ಮುಗಿಸಿದ್ದೀಯಾ. ಡಿಡ್ ಯು ಕಂಪ್ಲೀಟ್ ದ ಪ್ರಾಜೆಕ್ಟ್, ಮುಗಿಸಿದ್ದೀಯಾ. ನೋಡಿ, ಹ್ಯಾವ್ ಯು ಕಂಪ್ಲೀಟೆಡ್ ದ ಪ್ರಾಜೆಕ್ಟ್, ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದೀಯಾ. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಪಾಸ್ಟ್ ಅಂದ್ರೆ ಈ ಹಿಂದೆ ಯಾವುದೋ ಒಂದು ಸಮಯದಲ್ಲಿ ಮುಗಿದು ಬಿಟ್ಟಿದೆ, ಇದು ಪ್ರೆಸೆಂಟ್ ಅಲ್ಲಿ ಏನಾಗಿದೆ, ಈಗ ಜಸ್ಟ್ ಮುಗಿತಾ ಅಂತ ಕೇಳ್ತಾ ಇದೆ. ಹ್ಯಾವ್ ಯು ಕಂಪ್ಲೀಟೆಡ್, ಮುಗಿಸಿದೀಯಾ, ಇಲ್ಲಿ ಮುಗಿಸಿದ್ದೀಯಾ ಅಂತ ನಾವು ಕೇಳ್ತೀವಿ.
ಏನಾಗುತ್ತೆ, ದ ಆಕ್ಷನ್ ಮೇ ರಿಪೀಟ್ ಅಗೇನ್. ಇಲ್ಲಿ ಕೆಲಸ ಮತ್ತೆ ನಾವೇನಾಗ್ಬೋದು, ರಿಪೀಟ್ ಆಗ್ಬೋದು. ಬಟ್ ಹಿಯರ್ ದ ಚಾನ್ಸಸ್ ಆರ್ ವೆರಿ ರೇರ್. ಅವಾಗ ಈ ಪಾಸ್ಟ್ ಅನ್ನ ಬಳಸ್ತಾ ಹೇಳ್ತೀವಿ. ಪಾಸ್ಟ್ ಅಂದ್ರೆ ತಿಳ್ಕೊಂಬಿಡಿ, ಅದು ಆಕ್ಷನ್ ಮುಗಿದು ಹೋಗಿಬಿಟ್ಟಿರುತ್ತೆ. ಇದು ಪ್ರೆಸೆಂಟ್ ಅಲ್ಲಿ ಏನಾಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಡಿಡ್ ಯು ವಾಚ್ ದ ಮೂವಿ? ನೀನು ಸಿನಿಮಾವನ್ನ ನೋಡಿದ್ಯಾ? ಹ್ಯಾವ್ ಯು ವಾಚ್ ದ ಮೂವಿ? ಆ ಸಿನಿಮಾವನ್ನ ನೋಡಿದೀಯಾ? ಅಂದ್ರೆ ಆ ಸಿನಿಮಾ ಇನ್ನು ಆ ಥಿಯೇಟರ್ ಅಲ್ಲಿ ಇದೆ. ಯು ಕ್ಯಾನ್ ವಾಚ್ ದೆಮ್. ಅದನ್ನ ನೋಡ್ಬೋದು. ಇದನ್ನ ಇಲ್ಲ, ಆಲ್ರೆಡಿ ಆ ಸಿನಿಮಾ ಇಲ್ಲ, ಹೋಗ್ಬಿಟ್ಟಿದೆ, ಬೇರೆ ಒಂದು ಸಿನಿಮಾ ಬಂದಿದೆಯಾ ಅಂತ ಅರ್ಥ. ಡಿಡ್ ಯು ವಾಚ್ ದ ಮೂವಿ? ಆ ಸಿನಿಮಾ ನೋಡಿದ್ಯಾ ಅಂತ ಕೇಳ್ತೀವಿ. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಯೂಸ್ ಪ್ರಾಪರ್ಲಿ ಹ್ಯಾವ್ ಯು ಅಂಡ್ ಡಿಡ್ ಯು ಸರಿಯಾಗಿ ನೋಡಿ ನಾವು ಬಳಸಿದಾಗ ಯು ಕ್ಯಾನ್ ಸ್ಪೀಕ್ ಬೆಟರ್ ಇಂಗ್ಲಿಷ್. ನೋಡಿ, ಡಿಡ್ ಯು ಪೇ ದ ಬಿಲ್? ಬಿಲ್ ಅನ್ನ ಕಟ್ಟಿದ್ಯಾ? ಹ್ಯಾವ್ ಯು ಪೇಡ್ ದ ಬಿಲ್? ಬಿಲ್ ಅನ್ನು ಕಟ್ಟಿದ್ಯಾ? ಇಲ್ಲಿ ನಾವು ಕೇಳ್ತೇವೆ ಕಟ್ಟಿದ್ಯಾ ಅಥವಾ ಇಲ್ಲ. ಈಗಾಗಲೇ ಪೇ ಮಾಡ್ತಕ್ಕಂಥ ಬಿಲ್ಲು ಮುಗಿದು ಹೋಗಿದೆ. ಇಲ್ಲಿ ಹೇಳ್ತೇವೆ ಹ್ಯಾವ್ ಯು ಪೇಡ್ ದ ಬಿಲ್? ಬಿಲ್ ಅನ್ನು ಪೇ ಮಾಡಿದ್ಯಾ ಅಂದ್ರೆ ಟೈಮ್ ಹಿಂದೆ ನೀನು ಹೋಗಿ ಕಟ್ಟು ಅಂತ ಅರ್ಥ. ಹ್ಯಾವ್ ಯು ಪೇಡ್ ದ ಬಿಲ್? ಬಿಲ್ ಅನ್ನ ಪೇ ಮಾಡಿದ್ಯಾ? ಇಫ್ ನಾಟ್ ಪೇ ದ ಬಿಲ್ ಅಂತ ಅರ್ಥ. ಇಲ್ಲ ಅಂದ್ರೆ ಒಂದ್ ವೇಳೆ ಬಿಲ್ ಅನ್ನ ಕಟ್ಟು ಅಂತ ಅರ್ಥ. ಇಲ್ಲ ಆಲ್ರೆಡಿ ಟೈಮ್ ಏನಾಗಿದೆ, ಟರ್ಮಿನೇಟ್ ಆಗಿಬಿಟ್ಟಿದೆ, ಮುಗಿದ್ ಬಿಟ್ಟಿದೆ. ವಿ ಕ್ಯಾನ್ ನಾಟ್ ಪೇ ದ ಬಿಲ್ ನೌ. ಇಲ್ಲಿ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ಡಿಡ್ ಯು ಅಟೆಂಡ್ ದ ಪಾರ್ಟಿ? ಪಾರ್ಟಿಗೆ ಅಟೆಂಡ್ ಹೋಗಿದ್ಯಾ ನೀನು? ಹ್ಯಾವ್ ಯು ಅಟೆಂಡೆಡ್ ದ ಪಾರ್ಟಿ? ಪಾರ್ಟಿಗೆ ಹೋಗಿದ್ಯಾ? ಇಲ್ಲಿ ಅದು ಪಾರ್ಟಿ ಇಲ್ಲ. ಇವಾಗ ನೀನು ನೋಡ್ಬೋದು, ಹೋಗ್ಬೋದು, ಅಟೆಂಡ್ ಆಗ್ಬೋದು. ಸ್ಟಿಲ್ ದ ಪಾರ್ಟಿ ಇಸ್ ಗೋಯಿಂಗ್ ಆನ್. ಡಿಡ್ ಯು ಫಿನಿಶ್ ಡಿನ್ನರ್? ಊಟ ಮಾಡಿದ್ಯಾ? ಹ್ಯಾವ್ ಯು ಫಿನಿಶ್ಡ್ ಡಿನ್ನರ್? ಊಟ ಮಾಡಿದ್ಯಾ? ಇಲ್ಲಿ ಈಗ ನಾವು ಕೇಳ್ತಾ ಇದ್ದೇವೆ ಕಂಪ್ಲೀಟ್ ಆಗಿದೆಯಾ ಅಥವಾ ಇಲ್ಲ. ಆಗಿಲ್ಲ ಅಂದ್ರೆ ಯು ಕ್ಯಾನ್ ಹ್ಯಾವ್ ದ ಡಿನ್ನರ್. ಇಲ್ಲಿ ಯಾವಾಗೋ ಮುಗಿದು ಹೋಗಿದೆ, ಡಿನ್ನರ್ ಇಸ್ ನಾಟ್ ದೇರ್ ಅಂದ್ರೆ ಅದು ಇಲ್ಲ. ಅಲ್ಲಿ ಯು ಕ್ಯಾನ್ ನಾಟ್ ಹ್ಯಾವ್ ಇಟ್ ನೌ. ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಡಿಡ್ ಯು ಬ್ರಿಂಗ್ ದ ಡ್ರೆಸ್? ನನಗೆ ಒಂದು ಡ್ರೆಸ್ ಅನ್ನು ಹೇಳಿದ್ದೆ, ತಂದಿದ್ಯಾ? ಡಿಡ್ ಯು ಬ್ರಿಂಗ್ ದ ಡ್ರೆಸ್? ಡ್ರೆಸ್ ಅನ್ನು ತಂದಿದ್ಯಾ? ಹ್ಯಾವ್ ಯು ಬ್ರಾಟ್ ದ ಡ್ರೆಸ್? ಡ್ರೆಸ್ ಅನ್ನು ತಂದಿಯಾ? ಸ್ವಲ್ಪ ನಮ್ಗೇನಾಗುತ್ತೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಫಾಸ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ಗೂ ದೇರ್ ಈಸ್ ಸಮ್ ಲಿಟಲ್ ಡಿಫರೆನ್ಸ್. ದ ಫಾಸ್ಟ್ ಟೆನ್ಸ್ speaks about the action which was completed in the past, and the present perfect actions indicate the actions which have been finished now and presently or recently. ರೀಸೆಂಟ್ ಆಗಿ ಮುಗಿದಿರ್ತಕ್ಕಂಥ ಕೆಲಸ ಬಗ್ಗೆ ಹೇಳ್ಬೇಕಾದ್ರೆ ನಾವು ಮತ್ತೊಬ್ಬರಿಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಬಳಸ್ತೇವೆ. ಈ ಹಿಂದೆ ಆಗ ಹೋಗಿರ್ತಾವ ಕೆಲಸಗಳು, ಅವಾಗ ನಾವು ಸಿಂಪಲ್ ಪಾಸ್ಟ್ ಅನ್ನ ಬಳಸಿ ನಾವೇನ್ ಮಾಡ್ತೇವೆ, ಮಾತಾಡ್ತೀವಿ. ಓಕೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಫಾಸ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ಗೂ ಏನು ವ್ಯತ್ಯಾಸ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಹೇಳ್ತೀನಿ. ನೀವು ಡಿಡ್ ಅನ್ನ ಬಳಸಿ ಹೇಳಿ, ಹ್ಯಾವ್ ಅಥವಾ ಹ್ಯಾಸ್ ಅನ್ನ ಬಳಸಿ ನೀವು ಈ ತರ ಪ್ರಶ್ನೆ ಮಾಡಿ ಕಳಿಸಿ. ಓಕೆ, ಮದುವೆಗೆ ಹೋಗಿದ್ಯಾ? ಅವಳು ಮನೆಗೆ ಬಂದಳ? ನಾವು ಸಿನಿಮಾಕ್ಕೆ ಹೋಗಿದ್ವಾ? ಅವಳು ಕಾಲೇಜ್ಗೆ ಹೋದಳ? ಈ ಒಂದು 4 ವಾಕ್ಯಗಳನ್ನ ಡಿಡ್ ಅನ್ನ ಅಥವಾ ಹ್ಯಾವ್ ಅಥವಾ ಹ್ಯಾಸ್ ಅನ್ನ ಬಳಸಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಡ್ಗೂ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ಗೂ, ಸಿಂಪಲ್ ಪಾಸ್ಟ್ಗೂ ಪ್ರೆಸೆಂಟ್ ಪರ್ಫೆಕ್ಟ್ಗೂ ಏನು ವ್ಯತ್ಯಾಸ ಅನ್ನೋದನ್ನ ನಾವು ತಿಳಿಸ್ಕೊಟ್ವಿ. ಓಕೆ, ಇವುಗಳ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವೆಲ್. ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಒಂದು ಉಪಯುಕ್ತವಾಗಿರ್ತಕ್ಕಂಥ ಟಾಪಿಕ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.